ಹೆಸರು ನೋಯಲ್ ಅಂತ, ದಲಿತ ಸಂರಕ್ಷಣಾ ಸಮಿತಿ ಕೋಲಾರ ಜಿಲ್ಲಾಧ್ಯಕ್ಷರು ನಾನು. ಸರ್, ನಾನು ತಾಲೂಕು ಆಫೀಸ್ಗೆ ಬಂದಿದ್ದೀನಿ, ಒಂದು ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಸರ್. ಸರ್, ಸ್ವಲ್ಪ ಝೂಮ್ ಮಾಡಿ ನೋಡ್ಕೊಳ್ಳಿ ಸರ್ ಇದನ್ನ. ಸರ್, ಲೆಟರ್ ಮಾಡಿ ಕೊಟ್ಟಿದ್ದೀನಿ DC ಫಾರ್ವರ್ಡ್ ಮಾಡೋಕ್ಕೆ. ಸರ್, ಏನು ವಿಷಯ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕಮ್ಯುನಿಟಿ ಹಾಲ್ ಬಂದಿದೆ KGFಗೆ. ಅದು ಇವಾಗ ಇಲ್ಲ, ತುಂಬ ವರ್ಷ ಆಯಿತು. ಅದು ಬೊಮ್ಮಲ್ ನಗರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಬಂದಿದೆ ಸಾಹೇಬ್ರೆ. ದಯವಿಟ್ಟು ನಾನು ಕೇಳ್ತೀನಿ, ಆ ಕಮ್ಯುನಿಟಿ ಹಾಲ್ನ ಅಲ್ಲೇ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಾನು ಆಸೆ ಪಡ್ತಿದ್ದೀನಿ ಸರ್. ಯಾಕಂದರೆ ಅದು ಮೈನಿಂಗ್ ಕಡೆ ಹೋದರೆ ತುಂಬ ಲಾಂಗು, ಆ ಕಡೆ ಯಾರೂ ಇಲ್ಲ, ಅದು ಬರೀ ಕಾಡು ಥರ ಇದೆ. ಅದು ಅಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡೋಕ್ಕೆ ಕೂಡ ಯಾರಿಗೆ ಆಗಲ್ಲ ಸರ್. ಸಿಟಿನಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮದು ವಿನಂತಿ ಇದು ಸರ್. ಅದು ಮಾತ್ರ ಅಲ್ಲ, ಸ್ವಲ್ಪ ನಾನು ಮುನ್ಸಿಪಾಲ್ಟಿ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಆಸೆ ಪಡ್ತೀನಿ ಸರ್. ಏನು ವಿಷಯ ಇಲ್ಲ ಸಾಹೇಬ್ರೆ, ಒಂದು ಚಿಕ್ಕ ವಿಷಯ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋರು ನಾವೆಲ್ಲ. ನಮ್ಮ ಹೋಗಿ ಏನಾದರೂ ಒಂದು ಪರ್ಮಿಷನ್ ಕೇಳ್ತಾ ಅವ್ರು ಪರ್ಮಿಷನ್ ಕೊಡಲ್ಲ. ಮುನ್ಸಿಪಲ್ ಕಮಿಷನರ್ ಅವರು ಏನಕ್ಕಂತ ನಮ್ಗೆ ಅರ್ಥ ಆಗಲ್ಲ. ಇವಾಗ ಬಂದು ಯಾರೋ ಕೇರಳ ಅವರು, ಆಂಧ್ರ ಪ್ರದೇಶದಿಂದ ಬರೋರು, ತಮಿಳ್ನಾಡಿಂದ ಬರೋರು, ಅವ್ರಿಗೆಲ್ಲ ಫಸ್ಟ್ ಪರ್ಮಿಷನ್ ಕೊಡ್ತಾರೆ. ಅದು ಹೆಂಗೆ ಕೊಡ್ತಾರೆ ಅಂತ ನಮ್ಗೆ ಅರ್ಥ ಆಗಲ್ಲ ಸಾಹೇಬ್ರೆ. ಏನಕ್ಕೆ ಅಂದರೆ ಇಲ್ಲಿ ಎಕ್ಸಿಬಿಷನ್ ಬರುತ್ತೆ ಅಂತ ಹೇಳ್ತಾರೆ. ಏನು ಎಕ್ಸಿಬಿಷನ್ ಬಂದಿದೆ ಅಂತ ಅವ್ರು ಯಾರೋ ಕೇರಳ ಅವರು ಬಂದು ಪರ್ಮಿಷನ್ ಕೇಳಿದ್ದಾರೆ, ಕಮಿಷನರ್ ಕೊಟ್ಟಿದ್ದಾರೆ. ಅಶೋಕನಗರ್ ರೋಡ್ನಲ್ಲಿ ಬರ್ತದೆ ಸರ್ ಅದು ಎಕ್ಸಿಬಿಷನು. ಏನಕ್ಕೆ ಬರುತ್ತೆ? ಅದು ಏನು ಲ್ಯಾಂಡ್ ಅದು? ಅದೇನು ಕಮರ್ಷಿಯಲ್ ಲ್ಯಾಂಡ್ ಅದು ಅಗ್ರಿಕಲ್ಚರ್ ಲ್ಯಾಂಡ್. ಅದು ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಇದು? ಇದು ಕಮಿಷನರ್ ಸ್ವಲ್ಪ ಯೋಚನೆ ಮಾಡಬೇಕು. ದಯವಿಟ್ಟು ಆ ಎಕ್ಸಿಬಿಷನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲಾದರೂ ನೋಡಿ ಸರ್, ಎಲ್ಲಿ ಪರ್ಮಿಷನ್ ಇದೆ, ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರ ಲ್ಯಾಂಡ್ ಕೊಡಿ ಸರ್. ನೀವು ಕೊಟ್ಟೋದು ಏನಿದೆ ಇಂಟ್ರೆಸ್ಟ್ ತಗೊಂಡ್ಕೊಂಡು ಹೋಗು. ಆದರೆ ಈ ಥರ ಸೇಫ್ಟಿ ಯಾವ ಕಡೆ ಇಲ್ವೋ ಅಲ್ಲೆಲ್ಲ ಏನು ಮಾಡಬೇಡ ಅಂತ ನಮ್ಮದು ವಿನಂತಿ ಇತ್ತು. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.